ನೋಡಿ ಟ್ರೈನ್ಗೆ ಹಿಂಗೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು. KTM ಅಲ್ಲಿ ಪ್ರೈಸ್ ಬಂದು 2.60 ರಿಂಗೇಟ್ಸ್ ಇದೆ ಒಬ್ಬರಿಗೆ, ಇಬ್ಬರಿಗೆ ಸೇರಿ 5.20. 5.20. ಇಲ್ಲಿ ಕೋತಿಗಳು ಜಾಸ್ತಿ ಇರುತ್ತೆ, ಹುಷಾರಾಗಿ ಬನ್ನಿ. ಕೈಯಲ್ಲಿ ಏನಾದ್ರು ತಿಂಡಿ ಗಿಂಡಿ ಏನು ಇಟ್ಕೋಬೇಡಿ. ನಮ್ಮ ಸುಸ್ತಾಯ್ತಾ? ಕ್ರೌಡು ಇಷ್ಟು ಬೇಡ ಅಂದರೆ ವೀಕ್ ಡೇಸಲ್ಲಿ ಬನ್ನಿ. ಇವತ್ತು ಸ್ಯಾಟರ್ಡೆ, ಸೊ ಜನ ತುಂಬ ಇದ್ದಾರೆ. ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬೇಡ. ವರ್ಲ್ಡ್ಸ್ ಟಾಲೆಸ್ಟ್, ಸೆಕೆಂಡ್ ಟಾಲೆಸ್ಟ್ ಮಲೇಷ್ಯಾ ಕೋತಿ. ದೇವಸ್ಥಾನ ತಣ್ಣಕ್ಕಿದೆ, ನಿಜ. ಏನು ಫ್ಯಾನು ಏನು ಇಲ್ಲ, ಕೂಲ್ ಆಗಿದೆ. ಇದು ಲೈಮ್ ಸ್ಟೋನ್ ಇದೆಲ್ಲ. ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ನ್ಯೂ ವಿಡಿಯೋ. ದಿಸ್ ಈಸ್ ಡೇ 3 ಇನ್ ಕೋಲಾಲಂಪುರ್. ಇವತ್ತು ನಾವೊಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಹಿಂದೂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕೋಲಾಲಂಪುರ್ ಮಲೇಷ್ಯಾ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಯಾವುದಮ್ಮ? ಬಟು ಕೇವ್ಸ್, ಮುರುಘಾ ಸ್ಟ್ಯಾಚು, ಸುಬ್ರಹ್ಮಣ್ಯ ಸ್ವಾಮಿ ಸ್ಟ್ಯಾಚು ಇರುತ್ತಲ್ವ. ಸೊ ಆ ಪ್ಲೇಸ್ಗೆ ಹೋಗ್ತಿದ್ದೀವಿ. ಇಲ್ಲಿ ಸಿಟಿಯಿಂದ ಅದು ಆಲ್ಮೋಸ್ಟ್ ಅಲ್ಲಿ 15 ಕಿಲೋಮೀಟರ್ಸ್ ಇದೆ. ಈಗ KL ಸೆಂಟರ್ಗೆ ಹೋಗಿ ಅಲ್ಲಿಂದ ಮೆಟ್ರೋ ಇರುತ್ತೆ, KTM ಇರುತ್ತೆ, ಅದರಲ್ಲಿ ನಾವು ಹೋಗ್ಬೋದು. ಮತ್ತು ರಿಟರ್ನು ಬರ್ಬೋದು. ಸೇಮ್ KTM ಇರುತ್ತೆ, ರಿಟರ್ನು ಬರ್ಬೋದು. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀವಿ. ಬಾಯ್. ಇದೆ ಅದು ಖಾಲಿ ಪೂರಿ, ಸಾಗು, ಬ್ರೆಡ್, ಜ್ಯೂಸ್, ಇನ್ನೊಂದು ಪ್ಲೇಟಲ್ಲಿ. ಸೊ ಈಗ ಕ್ಯಾಬ್ ಬುಕ್ ಮಾಡಿದ್ದೀವಿ ಇಲ್ಲಿಂದ ರೂಮ್ ಹೋಟೆಲ್ ಹತ್ರದಿಂದ KL ಸೆಂಟರ್ಗೆ. 20 RM ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಒಂದು ಟಿಪ್ ಅಂತ ಏನಾದರೂ ಅಂದ್ಕೊಂಡಾಗಿದೆ. ನೀವು ಬಿಡೋವಾಗ ಸ್ವಲ್ಪ ಅರ್ಲಿ, ಒಂದು 9 o'clock ಒಳಗಡೆ ಬಿಟ್ಟರೆ 9 RM ಇರುತ್ತೆ. ನಿನ್ನೆ ನಮ್ಗೆ 9 RM ಇತ್ತು, ನಾವು 8:30ಗೆಲ್ಲ ಬಿಟ್ವಿ ಇಲ್ಲಿಂದ. ಸೊ ಇವತ್ತು 9 ಆಲ್ರೆಡಿ 9:40 ಆಗಿದೆ. ಸೊ 20 RM. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ 24-25ವರೆಗೂ ಹೋಗುತ್ತೆ. ಸೊ ಸ್ವಲ್ಪ ಬೇಗ ಬಿಡಿ ರೂಮ್ ಬಿಡ್ಬೇಕಾದ್ರೆ ಮಾರ್ನಿಂಗ್. ಇಲ್ಲ, ನೀವು ಫಸ್ಟ್ ಡೇ ಬಂದಾಗ ಇಲ್ಲಿ ಅಕ್ಕಪಕ್ಕ ರೋಡಲ್ಲಿ ಒಂದೆರಡು ರೌಂಡ್ಗಳು ಹಾಕಿ, ಯಾಕಂದರೆ ನಮ್ಮ ಹೋಟೆಲ್ ಪಕ್ಕದ ರೋಡಲ್ಲೇ ಜಲಾನಲೋರ್ ಫುಡ್ ಸ್ಟ್ರೀಟ್ ಇರೋದು ನಮಗೆ ಗೊತ್ತಿರಲಿಲ್ಲ. ನಿನ್ನೆಲ್ಲ ಒಂದು ಫುಲ್ ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ ನಾವು. ಜಲಾನಲೋರು ಮತ್ತು ಬುಕಿಟ್ ಬಿಂತಂಗ್ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್, ನಮ್ಮ ಹೋಟೆಲ್ ಪಕ್ಕದ ರೋಡೇ ಇರೋದು. ಸೊ ನೋಡಿ ಆ ಕಡೆ ಅಲ್ಲಿ ಅದು ಲ್ಯಾಂಟಿನ್ ಥರ ರೆಡ್ ಕಲರ್ದು ಕಾಣಿಸ್ತಿದೆಯಲ್ಲ, ಅಲ್ಲಿ ಸ್ಟ್ರೈಟ್ ಹೋದರೆ ನಿಮಗೆ ಜಲಾನಲೋರ್ ಸಿಗುತ್ತೆ. ಸೊ
ನೀವು ರೂಮ್ ಬುಕ್ ಮಾಡಬೇಕಾದ್ರೂ ಈ ಬುಕಿಟ್ ಹತ್ರನೇ ಮಾಡಿದ್ರೆ ಫುಡ್ ಸ್ಟ್ರೀಟ್ಗೆ ವಾಕಬಲ್ ಇರುತ್ತೆ. ಮತ್ತು ಬಸ್ ಸ್ಟಾಪು ಈ ರೋಡ್ ಬ್ಯಾಕ್ ಸೈಡಲ್ಲಿದೆ. ಸೊ ನಾವು ಬಸ್ಸಸ್ದೇನು ಅಂದರೆ ಕಾರ್ಡ್ ನಾವು ತೊಗೊಂಡಿಲ್ಲ, ಕಾರ್ಡ್ ಪರ್ಚೇಸ್ ಮಾಡಿಲ್ಲ. ಅದೊಂದು ಇದು ಬಸ್ ಚಾರ್ಜಸ್ಸು ಟ್ಯಾಕ್ಸಿ ಎರಡೂ ಸಿಮಿಲರ್ ಇರುತ್ತೆ. ಸೊ ಕ್ಯಾಬಲ್ಲೇ ಓಡಾಡ್ತಾ ಇದ್ದೀವಿ. ಬನ್ನಿ ಈಗ KL ಸೆಂಟ್ರಲ್ಲಿ ಹೋಗಿ ಸಿಗ್ತೀವಿ. ಬಾಯ್. ನೋಡಿ ಇದೇ ನಾವು ಸ್ಟೇ ಆಗಿರೋ ಹೋಟೆಲ್ಲು. ಸೊ ಇಲ್ಲಿಂದ ರೈಟಿಗೆ ತೊಗೊಂಡ್ರೆ ನೋಡಿ ಮುಂದೆ ಕಾಣಿಸ್ತಿದೆಯಲ್ಲ ಆ ರೋಡು, ಅಲ್ಲೊಂದು ಸ್ವಲ್ಪ ಒಂದು 100 ಮೀಟರ್ಸ್ ಒಳಗಡೆ ಹೋದರೆ ಅದೇ ಫುಡ್ ಸ್ಟ್ರೀಟ್. ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ನೋಡಿ ಟ್ರೈನ್ಗೆ ಹಿಂಗೆ ಹೋಗ್ಬೇಕು, ಕೆಳಗಡೆಗೆ ಹೋಗ್ಬೇಕು. 2.60 ರಿಂಗೇಟ್ಸು. ನೋಡಿ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಬನ್ನಿ ಬನ್ನಿ. 5 ಪ್ಲಾಟ್ಫಾರ್ಮ್ 5 ನೋಡಿ ಬಟ್ಟೋ ಕೇವ್ಸ್ ನೋಡಿ. ಪ್ಲಾಟ್ಫಾರ್ಮ್ 5 ಬಂದರೆ ನಿಮಗೆ ಬಟ್ಟೋ ಕೇವ್ಸ್ದು KTM ಬರುತ್ತೆ ಟ್ರೈನ್. ಸೊ ಇದು ಎವ್ರಿ 50 ಮಿನಿಟ್ಸ್ 50 ಮಿನಿಟ್ಸ್ ಆಲ್ಮೋಸ್ಟ್ ಅಲ್ಲಿ 1 ಅವರ್ಗೆ ಒಂದು ಟ್ರೈನ್ ಇರುತ್ತೆ. ಸೊ ನೀವು ಟಿಕೆಟ್ ಪರ್ಚೇಸ್ ಮಾಡೋವಾಗ ಟ್ರೈನು ಎಷ್ಟೊತ್ತಿಗಿದೆ ಅಂದ್ಬಿಟ್ಟು ಚೆಕ್ ಮಾಡಿ ತೊಗೊಳ್ಳಿ. ಇಲ್ಲಾಂದರೆ ಒಂದ್ಸರಿ ನೀವು ರೂಮ್ ಬಿಡೋಕ್ಕೆ ಮುಂಚೆ ಎಷ್ಟು ತೋರಿಸ್ತಿದೆ ಕ್ಯಾಬ್ಗೆ ಅಂತ ನೋಡಿ. ನಮಗೀಗ 20 ತೋರಿಸ್ತಿತ್ತು. ಸೊ ನಾವು KTM ಅಲ್ಲಿ ಟ್ರೈ ಬರಬೇಕು ಅಂತ ಇತ್ತು, ಅದಕ್ಕೆ ಇಲ್ಲಿ KL ಸೆಂಟರ್. KTM ಅಲ್ಲಿ ಪ್ರೈಸ್ ಬಂದು 2.60 ರಿಂಗೇಟ್ಸ್ ಇದೆ ಒಬ್ಬರಿಗೆ. ಇಬ್ಬರಿಗೆ ಸೇರಿ 5.20 5.20. ನೋಡಿದೆ ಬಟ್ಟೋ ಕೇವ್ಸ್ ಟ್ರೈನ್ KTM. ಸ್ಟಾಪ್ಸ್ ಇದೆಯಲ್ಲ ನೀವು. Station Berikutnya, Batu Caves. Next station, Batu Caves. Last station, Batu Caves. Thank you for using KTM Commuter. ನೋಡಿದೆ ಬಟ್ಟೋ ಕೇವ್ಸ್. ನೀವು ಹಿಂದೆ ನೋಡಿದ್ರೆ ಇಲ್ಲೇ ಟ್ರೈನು ಸ್ಟಾಪ್ ಇರೋದು. ಅಲ್ಲಿಂದ ಸ್ಟೆಪ್ಸ್ ಇಳ್ಕೊಂಡು ಬಂದರೆ ಮತ್ತೆ ಇಲ್ಲಿ ತುಂಬ ಇಂಡಿಯನ್ ಹೋಟೆಲ್ಸ್ ಇದೆ. ಎಲ್ಲ ಇಲ್ಲಿ ನೋಡಿ ಬೇಕಾದ್ರೆ ನಮ್ಮ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ಸೌತ್ ಇಂಡಿಯನ್ ಫುಡ್. ಆಲ್ಮೋಸ್ಟ್ ಅಲ್ಲೆಲ್ಲ ತಮಿಳಿಯನ್ಸೇ ಇದ್ದಾರೆ. ಫುಡ್ಡಿಗೆ ಏನು ತೊಂದರೆ ಇಲ್ಲ, ಫುಡ್ಡೆಲ್ಲ ಸಿಗುತ್ತೆ. ಟೆಂಪಲ್ ಹತ್ರ ಹೋಗೋಣ. ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ದರ್ಶನ ಮಾಡ್ಕೊಂಡು ರಾಮಾಯಣ ಕೇವ್ ಇದೆ. ಅದರಲ್ಲಿ ರಾಮಾಯಣ ರಿಲೇಟೆಡ್ ಸ್ಟೋರೀಸ್ಗೆ ಗೊಂಬೆಗಳೆಲ್ಲ ಮಾಡಿ ಇಟ್ಟಿದ್ದಾರೆ. ಮತ್ತು ಲೈಟಿಂಗ್ಸ್ ಇರುತ್ತೆ. ಅದ್ರ ಪಕ್ಕದಲ್ಲಿ ಒಂದು ಸ್ನೋ ಹೌಸ್, ಇಂಡೋರ್ ಚಿಕ್ಕದು ಯಾವುದೋ ವಾಟರ್ ಫಾಲ್ಸ್ ಇದೆ ಅಂತೆ. ಮತ್ತು ಪಕ್ಕದಲ್ಲಿ ಸ್ನೋ ಹೌಸ್ ಕೂಡ ಇದೆ. ಮಕ್ಕಳು ಯಾರಾದರೂ ಇದ್ದರೆ ಅವ್ರು ಎಂಜಾಯ್ ಮಾಡ್ತಾರೆ.
ಸೊ ರಾಮಾಯಣ ಕೇವ್ ಬಂದು 15 RM ಇದೆ. ಹಾಂ 15 ಅಂದರೆ 180 ಸಮಥಿಂಗ್ ಇರ್ಬೇಕು. ಸೊ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡ್ಬೋದು. ನಾವು ಆಲ್ರೆಡಿ ಆ ಥರದ್ದು ನೋಡಿದ್ದೀವಿ. ಅಲ್ಲೇ ಕರ್ನಾಟಕದಲ್ಲೇ ಎಷ್ಟೊಂದು ಕಡೆ ಆ ಥರ ಕೇವ್ ಅವರೇ ಮಾಡಿರೋದಿದೆ. ಸೊ ನಾವು ಹೋಗ್ತಿಲ್ಲ, ಅದಕ್ಕೆ ಇಂಟ್ರೆಸ್ಟ್ ಇದ್ದವರು ಟ್ರೈ ಮಾಡಿ. ಇಲ್ಲಿ ಮೇಲೆ ಬಂದ್ವಿ. ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹಾಂ, ಆ ಕಡೆ ನೋಡಿದ್ರೆ ನವಿಲುಗಳು ಕಾಣಿಸುತ್ತೆ. ಎಷ್ಟೊಂದು ನವಿಲು ಇದೆ. ನೋಡಿ, ಇಲ್ಲಿ ಮೀನಾಕ್ಷಿ ಅಮ್ಮ ಟೆಂಪಲ್ ಇದೆ. ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಇಲ್ಲಿ ಗಣಪತಿ ಟೆಂಪಲ್ ಇದೆ. ನೋಡಿ, ಫೈನಲಿ ನಾವೀಗ ಬಟ್ಟು ಕೇವ್ಸಿಗೆ ಬಂದ್ವಿ. ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ. ನಾವು ಸುಬ್ರಹ್ಮಣ್ಯ ಅಂತೀವಿ, ತಮಿಳವರು ಮುರುಘಾ ಅಂತಾರೆ. ಸೊ ಇದ್ರದ್ದು ಹಿಸ್ಟ್ರಿ ಹೇಳಬೇಕು ಅಂತಂದರೆ, ಸೊ ಇದು ಟೆಂಪಲ್ಲು 1891 ಸ್ಟಾರ್ಟ್ ಮಾಡಿರೋದು ಕಟ್ಟಕ್ಕೆ. 1890 ಅದಕ್ಕೆ ಮುಂಚೆ ಇದರಲ್ಲಿ ಈ ಕೇವ್ ಇದೆಯಲ್ಲ ಮೇಲೆ, ಅಲ್ಲಿ ಟ್ರೈಬ್ಸ್ ಇರ್ತಾಯಿದ್ರು. ಅವರು ಖಾಲಿ ಮಾಡಿ ಕೊಟ್ಟಿದ್ದಾದ್ಮೇಲೆ ದೇವಸ್ಥಾನಕ್ಕಂತ ಬಿಟ್ಕೊಟ್ಟಿರೋದು ಈ ಪ್ಲೇಸು. ಸೊ ಈ ಮುರುಘಾ ಸ್ಟ್ಯಾಚು ಬಂದು 43 ಮೀಟರ್ಸ್ ಇದೆ, ಅಂದರೆ 141 ಫೀಟ್ ಹೈಟ್ ಇರೋದು ಈ ಮುರುಘಾ ಸ್ಟ್ಯಾಚು. ಮತ್ತು ಇಲ್ಲಿ ಸ್ಟೆಪ್ಸ್ ಇದೆ. 272 ಸ್ಟೆಪ್ಸ್ ಇದೆ. ಪ್ರತಿಯೊಂದು ಸ್ಟೆಪ್ಗೂ ಒಂದೊಂದು ಕಲರ್ನ ಇದು ಮಾಡಿದ್ದಾರೆ, ಕಲರ್ ಪೇಂಟ್ ಮಾಡಿದ್ದಾರೆ. ಅಂದ್ರೆ ನಮಗೆ ದೂರದಿಂದ ಸೇಮ್ ಕಾಣಿಸುತ್ತೆ, ಶೇಡ್ಸ್ ಡಿಫ್ರೆಂಟ್ ಇದೆ. ಒಂದು ಕಲರಲ್ಲಿ ಬೇರೆ ಬೇರೆ ಶೇಡ್ಸ್ ಅಲ್ಲಿ ಕಲರ್ ಪೇಂಟ್ ಮಾಡಿದ್ದಾರೆ. ಸೊ ಕಲರ್ಫುಲ್ ಸ್ಟೆಪ್ಸ್ ಅಂತ ನಾನು ಬನ್ನಿ, ಈಗ ಒಳಗಡೆಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಒಳಗಡೆ ಏನೇನಿದೆ ಪ್ರತಿಯೊಂದು ತೋರಿಸ್ತೀವಿ. ಬನ್ನಿ. ನೋಡಿ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಇನ್ಸೈಡು ಈ ಥರ ಡ್ರೆಸ್ ಎಲ್ಲ ಹಾಕೊಂಡು ಹೋಗ್ಬಾರ್ದು. ಸಿಗರೇಟ್ ಸ್ಮೋಕಿಂಗ್ ಇಲ್ಲ, ಶಾರ್ಟ್ಸ್ ಹಾಕೋಬಾರ್ದು. ಲೇಡೀಸ್ ಆ ಥರ ಹಾಕ್ಕೋಬಾರ್ದು. ಉದ್ಯೋಗೆಲ್ಲ ಮಾಡಿ ಸೇಮ್ ಮಾಮೂಲಿ ಎಲ್ಲ ದೇವಸ್ಥಾನದಲ್ಲಿ ಏನು ರೂಲ್ಸ್ ಇರುತ್ತೆ, ಸೇಮ್ ರೂಲ್ಸ್. ನೋಡಿ, ಟ್ರೆಡಿಷ್ನಲ್ ಆಗಿ ಈ ಥರ ಫಾಲೋ ಮಾಡಬೇಕು. ಹಾಂ, ಚಪ್ಪಲಿ ಎಲ್ಲ ಮೇಲೆವರೆಗೂ ಹಾಕ್ಕೊಂಡು ಹೋಗ್ಬೋದು. ಮೇಲೆ ದೇವಸ್ಥಾನ ಇದೆ ಅಂದಾಗ ಅಲ್ಲಿ ಸೈಡಲ್ಲಿ ಬಿಡ್ಬೋದು. ಇಲ್ಲಿ ಕೋತಿಗಳು ಜಾಸ್ತಿ ಇರುತ್ತೆ, ಹುಷಾರಾಗಿ ಬನ್ನಿ. ಕೈಯಲ್ಲಿ ಏನಾದ್ರು ತಿಂಡಿ ಗಿಂಡಿ ಏನು ಇಟ್ಕೋಬೇಡಿ. ಅಂತೂ ಆ ಕಡೆ ಮೊದಲನೇ ಸ್ಟೆಪ್ ನೋಡಿ, ಇಷ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಸೊ ಈ ಕಡೆ 2 ಲೈನು 10 ಅವರಿಗೆ, ಮತ್ತು ಈ ಕಡೆ ಪಕ್ಕದ ಲೈನು
ಇಳಿಯೋರಿಗೆ ಸಪ್ರೇಟ್, ಸೊ ಹತ್ತೋರಿಗೆ ಇಳಿಯೋರಿಗೆ ಈಸಿ ಆಗುತ್ತೆ. ಈ ಕಡೆ ಎರಡಿದೆ ದೊಡ್ಡದು ಹತ್ತೋದಕ್ಕೆ, ಇಳಿಯೋದಕ್ಕೆ ಚಿಕ್ಕದಿದೆ. ಆ ಕಡೆನೂ ಇನ್ನೊಂದಿದೆ, ಬಟ್ ಅದು ಕ್ಲೋಸ್ ಮಾಡಿದ್ದಾರೆ. ಹತ್ತೋದಕ್ಕೂ ನಮ್ಗೇನು ಕಷ್ಟ ಅನ್ಸಲ್ಲ, ಏಕೆಂದರೆ ಇಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ಕೊಟ್ಟಿದ್ದಾರೆ. ಸೊ ಬೇಕಾದ್ರೆ ನಾವು ಒಂದು ಸ್ವಲ್ಪ ಬಿಟ್ಟು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಹೋಗ್ಬೋದು, ಎಲ್ಲ ಜಾಗ ಇದೆ. ನಮ್ಮ ಸುಸ್ತಾಯ್ತಾ? ಕ್ರೌಡು ಇಷ್ಟು ಬೇಡ ಅಂದರೆ ವೀಕ್ ಡೇಸಲ್ಲಿ ಬನ್ನಿ. ಇವತ್ತು ಸ್ಯಾಟರ್ಡೆ, ಸೊ ಜನ ತುಂಬ ಇದ್ದಾರೆ. ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಬೇಡ. ವೀಕೆಂಡಲ್ಲಿ ಅವಾಯ್ಡ್ ನೋಡಿ. ಇಲ್ಲಿವರೆಗೂ 100 ಮೆಟ್ಲು ಹತ್ತಿದ್ದೀವಿ, ಇನ್ನೂ 172 ಇದೆ. ನೋಡಿ, ನೋಡೋಕ್ಕೆ ಸ್ವಲ್ಪ ಹತ್ರದಲ್ಲೇ ಇದ್ದಂಗೆ ಅನಿಸುತ್ತೆ, ಬಟ್ ಮೆಟ್ಲು ಹತ್ಬೇಕಾದ್ರೆ ಗೊತ್ತಾಗುತ್ತೆ. ವರ್ಲ್ಡ್ಸ್ ಟಾಲೆಸ್ಟ್, ಸೆಕೆಂಡ್ ಟಾಲೆಸ್ಟ್ ಇನ್ ದ ವರ್ಲ್ಡ್. ಬನ್ನಿ ಹೋಗೋಣ ಮೇಡಮ್, ಚಲೋ. ಮಲೇಷ್ಯಾ ಕೋತಿ. ತುಂಬ ಸುಸ್ತಾಗೋಯ್ತು, ಬಿಸಿಲು ಬೇರೆ ಜಾಸ್ತಿ ಇದೆ. ನೋಡಿ ಆಲ್ಮೋಸ್ಟ್ ಅಲ್ಲಿ ಬಂದ್ಬಿಟ್ಟಿದ್ದೀವಿ. ಇನ್ನೊಂದು 10-15 ಸ್ಟೆಪ್ಸ್ ಇದೆ, ಬಟ್ ಮೇಡಮ್ ಅವ್ರಿಗೆ ಸುಸ್ತಾಗೋಗಿ ಕೂತ್ಕೊಂಡ್ಬಿಟ್ಟಿದೆ, ಹೀಗೆ ಬರ್ತಿದ್ದಾರೆ. ಒಂದೇ ಸರಿ ಹತ್ತಕ್ಕಾಗಲ್ಲ, ಒಂದಷ್ಟು ಸ್ಟೆಪ್ ಹತ್ಬಿಟ್ಟು ಇನ್ನೊಂದು 10 ಸ್ಟೆಪ್ಸ್ ಅಷ್ಟೇ ಇರುತ್ತೆ. ಇಲ್ಲಿ ನೋಡಿ ಎಷ್ಟಿದೆ, 10 ಅಷ್ಟೇ. ಬಟ್ ನಾನು ಅದೆರಡು ಕಂಟಿನ್ಯೂಸ್ ಆಗಿ ಹತ್ಕೊಂಡ್ಬಂದಿದ್ದಕ್ಕೆ ಕಾಲು. ನೋಡಿ, ಎಂಟ್ರಿ ಆಗಿದ ತಕ್ಷಣ ಹಿಂಗಿರುತ್ತೆ. ಇಲ್ಲಿ ಒಂದು ಮುರುಘಾ ಸ್ಟ್ಯಾಚು ಇದೆ. ನೋಡಿ, ಈ ಕಡೆ ಬಂದರೆ ಪೂಜೆ ಇದೆ, ಫ್ಲವರ್ ಇದೆ, ಎಲ್ಲ ಶಾಪ್ಸ್ ಇದೆ. ನೋಡಿ, ಒಳಗಡೆಗೆ ಬಂದರೆ ಇದು ಒಳಗಡೆ ಬಂದರೆ ಈ ಕೇವ್ ಏನು ಭೂಮಿ ಇದರಲ್ಲಿ ಇರುತ್ತಲ್ಲ ಆ ಥರ ಅನ್ಸುತ್ತೆ, ಬಟ್ ಹತ್ತು ಬಂದಿದ್ದೀವಿ ಅನ್ಸೋದಿಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತಣ್ಣಕ್ಕಿದೆ ನಿಜ. ಏನು ಫ್ಯಾನು ಏನೂ ಇಲ್ಲ, ಇದು ಲೈಮ್ ಸ್ಟೋನ್ ಇದೆಲ್ಲ, ಸೊ ತಣ್ಣಕ್ಕಿದೆ. ಸೊ ನೆಕ್ಸ್ಟ್ ಅಲ್ಲೆಲ್ಲ ಕೇವ್ಸ್ ಓಪನ್ ಇದೆ, ಅಲ್ಲಿ ಮುಂದೆ ಇದೆ, ಅದಕ್ಕೆ ನೆಕ್ಸ್ಟ್ ಹೋಗೋಣ. ಇಲ್ಲಿ ಫಸ್ಟ್ ಟೆಂಪಲ್ ಇದೆ ನೋಡಿ. ಇಲ್ಲಿ ಸ್ಲಿಪ್ಪರ್ಸ್ ಬಿಡ್ಬೋದು ನೀವು, ಲೆಫ್ಟಲ್ಲಿ ಇಲ್ಲೇ ಬಿಡಬೇಕು. ಸ್ಲಿಪ್ಪರ್ಸ್, ಶೂಸ್ ಏನಾದರೂ ಇತ್ತು ಬಿಡಾಗಿದ್ರೆ ಕೆಳಗಡೆನೆ ಬಿಟ್ಟು ಬರೀ ಕಾಲಲ್ಲೂ ಹತ್ಬೋದು, ಅದು ನಿಮಗೆ ಬಿಟ್ಟಿದ್ದು.
ನೋಡಿ ನಾವು ಬಂದಿದ ತಕ್ಷಣ ಮಹಾಮಂಗಳಾರತಿ ಆಗ್ತಿತ್ತು. ದೇವ್ರ ದರ್ಶನ ಆಯಿತು ನಮಗೆ, ಚೆನ್ನಾಗಿತ್ತು. 11 ಸೊ ಫುಲ್ಲು ರಶ್ ಇದೆ, ತುಂಬ ರಶ್ ಇದ್ದಾಗ ಈ ಕಡೆನೂ ನೋಡ್ಬೋದು, ಓಪನ್ ಇದೆ, ಬಟ್ ಅಲ್ಲೇ ತುಂಬ ಕ್ರೌಡ್ ಇದೆ. ಸೊ ನಾವು ಸೈಡಿಂದ ಹೋಗಿ ನೋಡಿಕೊಂಡು ಈಗ ಮೇಲೆ ವಲ್ಲಿ ದೇವ್ರದ್ದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಂದ ಇನ್ನು ಸ್ವಲ್ಪ ಮೇಲೆ ಹೋದ್ರೆ ಶ್ರೀವಲ್ಲಿ ದೇವಿ ಅಂತ ಹೋಗ್ತಿದ್ದಾರೆ. ಬನ್ನಿ ನೋಡ. ಎಷ್ಟು ವೆರೈಟಿ ಅನ್ನ ಸಾಂಬಾರು, ಮೊಸರನ್ನ, ಇದು ಕೇಸರಿ ಬಾತು, ಸಲಾಡ್, ಜ್ಯೂಸ್ ಕೂಡ ಇದೆ. ಸ್ಯಾಟರ್ಡೆ ಅಲ್ವಾ, ಅದಕ್ಕೆ ದೇವ್ರ ದರ್ಶನ ಆಯಿತು. ಪ್ರಸಾದ ಕೊಟ್ಟರು. ಮತ್ತು ಇಲ್ಲಿ ತುಂಬ ಚೆನ್ನಾಗಿದೆ, ಒಳಗಡೆ ಎಲ್ಲ ಕೂಲ್ ಆಗುತ್ತೆ. ಆಚೆಯಿಂದ ಬಂದರೆ ಒಂದು ಸ್ವಲ್ಪ ಕೂಲ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ತಿಲ್ಲೇ ಇದ್ವಿ ಅಂತಂದರೆ ಮತ್ತೆ ಬಿಸಿ ಆಗುತ್ತೆ. ಇಲ್ಲಿ ನೋಡಿ ಸೆಕೆ ಬರ್ತಾ ಇದೆ. ಸೊ ಈಗ ಇಲ್ಲಿ ಇಂಡಿಯನ್ ಟ್ರೆಡಿಷ್ನಲ್ ದೇವ್ರದ್ದು ಫೋಟೋಸ್ ಇದೆ, ಮತ್ತು ಕೆಲವು ಮನೆಗೆ ತಗೊಂಡೋಗೋವಂಥ ಐಟಮ್ಸ್, ಗಿಫ್ಟ್ ಐಟಮ್ಸ್ ಎಲ್ಲ ಇದೆ. ಅವು ತೋರಿಸಿ. ಸ್ವಲ್ಪ ಕಂಪೇರ್ ಮಾಡಿದ್ರೆ ಕೆಳಗಡೆಗಿಂತ ಪ್ರೈಸ್ ಜಾಸ್ತಿನೇ ಇದೆ. ನೋಡೋಣ, ಸಲ ನೋಡೋಣ, ಪ್ರೈಸ್ ತೋರಿಸ್ತೀವಿ ನೋಡಿ. 14 ಇದೆ. ಇದೆಲ್ಲ ಇದು ದೃಷ್ಟಿ ಆಗಬಾರ್ದು ಅಂತ ಮನೆಗೆ ಕಿಚನ್ ಫೋಟೋ ಇದೆ. 70. ಇದೆ 28 ಜಾಸ್ತಿನೇ ಇದೆ. ಇದನ್ನ ಯಾರು ಹಾಕ್ಕೊಳ್ತಾರಪ್ಪ ಬುರುಡೆಗಳಿಗೆ? ಹಾಕ್ಕೊತಾರೆ. ಈಶ್ವರ ಸರ್ 90 97 90 90 ಆಲ್ಮೋಸ್ಟ್ ಅಲ್ಲಿ 90 100 ರಿಂಗೇಟ್ಸ್ ಇದೆ. ಹ್ಯಾಂಡ್ ಫ್ಯಾನ್ 18 ಇದೆ. 80 ಸುಬ್ರಹ್ಮಣ್ಯ ಸ್ವಾಮಿದಿದೆ. ಪ್ರೈಸ್ ಹಾಕಿದೆ 54. ಇಳಿಬೇಕಾದ್ರೆ ಈಗೇನು ಜನ ಇಲ್ಲ, ಎಲ್ಲ ಕಡಿಮೆ ಆಗಿದೆ. ಬೆಳಗ್ಗೆ ಇದ್ದು ಅಷ್ಟೇ ಇಳಿಯೋಕ್ಕೆ ಫ್ರೀ ಆಗ್ಯಾರ. ಫ್ರೀ ಆಗಿರುತ್ತೆ. ಬಟೋ ಕೇವ್ಸಿಂದ KL ಸೆಂಟರ್ಗೆ ಟ್ರೈನಲ್ಲಿ ಬಂದ್ವಿ. ಸೊ ಇಲ್ಲಿಂದ MRT ತೊಗೊಂಡೋಗ್ಬೇಕು. ಸೊ ಈಗ ನೆಕ್ಸ್ಟು ನಾವು ಮೆಡ್ರಿಕಾ ಸ್ಟೇಷನ್ ಅಂತ
ಒಂದು ಪ್ಲೇಸ್ ಇದೆ, ಅಲ್ಲೂ ಹೋಗಬೇಕು. ಸೊ ಅದಕ್ಕೆ MRT LRT ಫಸ್ಟ್ ಮೆಟ್ರೋ, ಫಸ್ಟ್ MRT ಲಾಸ್ಟ್ ಡೇ ಅಲ್ಲೂ ಲಾಸ್ಟ್ ಡೇ ಇವತ್ತು. ಇದು ಲಾಸ್ಟ್ ಮೆಟ್ರೋ ಆಯಿತು. MRT ಅಲ್ಲ, LRT. ಸಿಂಗಾಪುರಲ್ಲೆಲ್ಲ ಅಂಡರ್ ಗ್ರೌಂಡಲ್ಲಿತ್ತು MRT. ಇಲ್ಲಿ ಮೇಲ್ಗಡೆ ವರ್ಡ್ಸ್ ಟಾಲೆಸ್ಟ್ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ವೈಟ್. ನೋಡಿ MRT ಹತ್ಕೊಂಡು ನಾವಿಲ್ಲಿ ಮಸೀದ್ ಜಮೈಕಾ ಮಸೀದಿ ಅಲ್ಲಿ ಮೆಟ್ರೋ ಇಳ್ಕೊಂಡು ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಬಂದರೆ ನಮಗಿಲ್ಲಿ ಮರಡೆಕಾ ಸ್ಕ್ವೇರ್ ಅಂತಿದೆ. ಇದು ಒಂದು ಪಾರ್ಕ್ ಇದೆ, ಮುಂದ್ಗಡೆ ಪಾರ್ಕ್ ತೋರಿಸ್ತೀನಿ. ಇಲ್ಲಿ ನೋಡಿ ದೊಡ್ಡ ಫ್ಲಾಗ್ ಹಾಕಿದ್ದಾರೆ. ಮತ್ತು ಇಲ್ಲೊಂದು ಇಲ್ಲಿ ಹಿಂದೆ ಇದು ಬಂದು ಲೈಬ್ರರಿ ಅದು. ಅದ್ರ ಪಕ್ಕ ಸಿಟಿ ಗ್ಯಾಲರಿ ಅಂತ ಇದೆ. ಸೊ ಅಲ್ಲಿ ಎಲ್ಲ ಸಿಟಿಲಿ ಬಿಲ್ಡಿಂಗ್ಸು ಅದೆಲ್ಲ ಹೇಗಿದೆಯೋ ಅದ್ರದ್ದು ಚಿಕ್ಕ ಮಿನಿಯೇಚರ್ ಥರ ಮಾಡಿಟ್ಟಿದ್ದಾರಂತೆ. ಸೊ ಎಂಟ್ರಿ ಫ್ರೀ ಅಂತ ಇದೆ. ಸೊ ನೋಡೋಣ ಅದು. ಸೊ ಫಸ್ಟ್ ಪಾರ್ಕ್ ನೋಡಿ ಇದೆ ಮರಡೆಕಾ ಸ್ಕ್ವೇರ್. ನೋಡಿ ಈ ಕಡೆ ಪಾರ್ಕ್ ಅಂತಲ್ಲ, ಒಂದು ನಾರ್ಮಲ್ ಆಗಿ ಓಡಾಡಕ್ಕೆ ಜಾಗ ಇದೆ. ಇಲ್ಲೊಂದು ಕ್ಲಾಕ್ ಇದೆ, ಮೇ ಬಿ ಅದು ಕನ್ಸ್ಟ್ರಕ್ಷನ್ ಇದು ಮಸೀದಿ ಅಲ್ವಾ ಅವ್ರು ಹೇಳಿದ್ದು? ಆ ಮಸೀದಿ ಇದೇನೋ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಸೊ ಅಲ್ಲಿ ನೋಡಿ KL ಟವರ್ ಇದೆ, ಅಲ್ಲಿ KL ಟವರ್ ಕಾಣಿಸುತ್ತೆ. ಈ ಕಡೆ ಇಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಬಿಲ್ಡಿಂಗ್ 118. ಸೊ ಬನ್ನಿ ಈಗ ಗ್ಯಾಲರಿ ಹತ್ರ ಹೋಗಿ ಸಿಗ್ತೀವಿ. ನೋಡಿ ಇದೆ ಗ್ಯಾಲರಿ, ಕೋಲಾಲಂಪುರ್ ಸಿಟಿ ಗ್ಯಾಲರಿ. ಇದರ ಬ್ಯಾಕ್ ಸೈಡ್ ಇದೆಯಲ್ಲ ಅದೇ ಗ್ಯಾಲರಿ. ಇದು ಲೈಬ್ರರಿ. ನೋಡಿ ಒಂದು ಬ್ಯಾಡ್ ನ್ಯೂಸು, ಈ ಸಿಟಿ ಆಫ್ ಗ್ಯಾಲರಿ ಏನೋ ಕ್ಲೋಸ್ ಆಗಿದೆ ಅಂತೆ. ನೋಡಿ ಇದೆ ನಮ್ಮಿಂದ ಇರೋದೇ. ಸೊ ಬಂದು ವಿಚಾರಿಸಿದ್ವಿ, ಏನೋ ಕ್ಲೋಸ್ ಆಗಿದೆ ಅಂತೆ. ಇನ್ನೂ 1 ಮಂತು 1.5 ಮಂತು ತೆಗಿಯಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೀವು ಬಂದರೆ ಒಂದು ಸಲ ಚೆಕ್ ಮಾಡಿಬಿಟ್ಟು ಬನ್ನಿ. ಓಪನ್ ಇತ್ತು ಅಂತಂದರೆ ಒಂದು ಸಲ ನೋಡಿ, ಚೆನ್ನಾಗಿದೆ, ಫ್ರೀ ಆಫ್ ಕಾಸ್ಟು. ಇದು ಸಿಟಿನಲ್ಲಿರುವ ಪ್ರತಿಯೊಂದು ಪ್ಲೇಸಸ್ದು ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ. ಸೊ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗಿ ಲೈಟ್ಸ್ ಎಲ್ಲ ಹಾಕಿ ಎಲ್ಲ ಡಿಸ್ಪ್ಲೇ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಒಂದು ಸಲ ಬಂದರೆ ಚೆಕ್ ಮಾಡಿ. ಇವತ್ತು ನಮಗೆ ನೋ ಚಾನ್ಸ್. ಬನ್ನಿ ನೆಕ್ಸ್ಟ್ ಹೋಗೋಣ. ನೋಡಿ ಇಲ್ಲಿ ರಿವರ್ ಆಫ್ ಲೈಫ್ ಅಂತ ಒಂದಿದೆ, ತುಂಬ ಜನ ವಿಸಿಟ್ ಮಾಡ್ತಾರೆ. ಈವ್ನಿಂಗು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದರದ್ದು ಇನ್ಫಾರ್ಮೇಷನ್ ಇಲ್ಲಿದೆ ನೋಡಿ, ತೋರಿಸ್ತೀನಿ. ಆ ಕಡೆಯಿಂದ ಬರ್ತೀವಿ. ಕಸ್ತೂರಿ ರೋಡ್ ಅಲ್ವಾ? ಕಸ್ತೂರಿ ರೋಡ್ ಸ್ವಲ್ಪ ಆ ಕಡೆಗೆ ಹೋದರೆ ಚೈನಾ ಟೌನ್. ಈ ಕಡೆ ನಾರ್ಮಲಾಗಿ ಸ್ಟ್ರೀಟ್ ಇದೆ, ಫುಡ್ ಸ್ಟ್ರೀಟು ಇದೆ. ಅದರಿಂದ ಏನಾದರೂ ತಗೋಬೇಕು ಅಂದ್ರೂ ಇದೆ.
ಕಾಫಿ ಸಿಗ್ತದೆ, ಕುಡಿಬೋದು. ಚೆನ್ನಾಗಿದೆ. ನೋಡಿ, ಇಲ್ಲಿ ಪಾಸ್ಪೋರ್ಟ್ಗೆ ನಮ್ಮ ನೇಮ್ ಹಾಕ್ತಾರೆ, ಅದಕ್ಕೆ 39 ಸಿಗ್ತದೆ. ಅಂತಾರಲ್ಲ ಅದು ಇದೆಲ್ಲ ಹ್ಯಾಂಡ್ಮೇಡ. ನ್ಯಾಚುರಲ್ ಹೂವು ಆದರೆ ಒಂದು ಸ್ವಲ್ಪ ದಿವಸಕ್ಕೆ ಬಾಡೋಗುತ್ತೆ. 139, 160 ಇದೆಲ್ಲ ಉಲ್ಲನ್. ಬ್ಯಾಗ್ಸ್ ಇದೆ. ಇಲ್ಲಿ ಚಿಕ್ಕ ಫ್ಲವರ್. ಇಲ್ಲಿ ಹಾಕಿದ್ದಾರೆ ನೋಡಿ, RM2 ಇದು ಈಗ ಇಷ್ಟು ಖಾಲಿ ಇದೆ. ಇನ್ನು ನೈಟ್ ಆಯಿತು ಅಂದರೆ ಫುಲ್ ಕ್ರೌಡ್ ಆಗುತ್ತೆ. ಆ ಕಡೆ ಕಸ್ತೂರಿ ಬರ್ಕು, ಅಲ್ಲಿಂದ ರೈಟ್ ತಗೊಂಡು ಬಂದರೆ ಈ ಕಡೆ ಸೆಂಟ್ರಲ್ ಮಾರ್ಕೆಟ್. ಏನು ಸಿಗುತ್ತಮ್ಮ ಇಲ್ಲಿ? ಶಾಪಿಂಗ್ ಮಾಡೋರಿಗೆ ಎಲ್ಲ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಸೆಂಟ್ರಲ್ ಮಾರ್ಕೆಟಿಂದ ಈ ಕಡೆ ಬಂದರೆ ಚೈನಾ ಟೌನ್ ಇದೆ. ಸೊ ಚೈನಾ ಟೌನಲ್ಲೂ ಸೇಮ್ ಕಡಿಮೆ ಪ್ರೈಸಸ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಸೆಂಟ್ರಲಲ್ಲಿ ನೋಡಿದ್ವಿ, ಒಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು. ನೀವು ಕಂಪೇರ್ ಮಾಡಿ ತಗೊಳ್ಳಿ. ಈಗ ಚೈನಾ ಟೌನ್ ತೋರಿಸ್ತೀವಿ. ಇಲ್ಲಿ ಚೈನಾ ಟೌನಲ್ಲಿ ನೋಡ್ತಿದ್ದೀವಿ ಲಕ್ಸುರಿ ಬ್ರ್ಯಾಂಡ್ಸ್, ಫಸ್ಟ್ ಕಾಪಿ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ಎಲ್ಲ ಸ್ಟೋರಲ್ಲೂ ಸಿಮಿಲರ್ ಪ್ರಾಡಕ್ಟ್ಸೇ. ನೀವು ನೋಡಿ, ಮಾತಾಡಿ, ಬಾರ್ಗೇನಿಂಗ್ ಮಾಡಿ ತೊಗೋಬೋದು. ಓಕೆ, ಪ್ರೈಸು, ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ. ಫಸ್ಟ್ ಕಾಪಿ. ಸೊ ನೋಡಿ, ಮಾತಾಡಿ, ಬಾರ್ಗೇನಿಂಗ್ ಮಾಡಿ ತೊಗೋಬೋದು. ಈ ಕಡೆ ಎಲ್ಲ ಬಟ್ಟೆ, ವಾಚಸ್ಸು ಮತ್ತು ಬ್ಯಾಗ್ಸ್ ಎಲ್ಲ ಇದೆ. ಮತ್ತು ಈ ಕಡೆ ಬಂದರೆ ಸ್ಟ್ರೀಟ್ ಇದೆ, ಇದೆಲ್ಲ ಸಿಗುತ್ತೆ. ಸ್ಟ್ರೀಟ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್.